ಹಾಯ್ ಹಲೋ ಗುಡ್ ಮಾರ್ನಿಂಗ್. ಬೆಂಗಳೂರಲ್ಲಿ ಬಾಗಿಲು ತೆಗೆದ ತಕ್ಷಣ ಇವತ್ತು ನನಗೆ ಮೆಟ್ರೋ ಕಾಣಿಸ್ಬಿಡ್ತು. ಸೊ ಎಲ್ಲೋ ಲೈನ್ ಮೆಟ್ರೋ. ಸೊ ಸ್ವಲ್ಪ ಹೊತ್ತು ವಾಕಿಂಗ್ ಹೋಗೋಣ ಅಂತ ಈಚೆ ಹೋದ್ವಿ. ಹಂಗೆ ಫುಟ್ಪಾತಲ್ಲಿ ನಾನು ನನ್ನ ಫ್ರೆಂಡು ನಡ್ಕೊಂಡು ಹೋಗ್ತಾ ಇದ್ವಿ. ಸೊ ಹಂಗೆ ಸ್ವಲ್ಪ ಹೊತ್ತು ರೋಡ್ ಮೇಲೆ ನಡ್ಕೊತ ನೇಚರಲ್ಲಿ ಈ ಗ್ರೀನಲ್ಲಿ ನಡ್ಕೊತಾ ಫುಲ್ಲು ಫ್ರೆಶ್ ಆಗಿಬಿಟ್ವಿ. ಹಿಂಗೆ ನಡ್ಕೊಂಡು ಹೋಯ್ತಾ ಡೆಸ್ಟಿನೇಷನ್ನೇ ಇಲ್ದಂಗೆ ರೋಡು ಓಡಾಡ್ಕೊಂಡು ಬಂದ್ವಿ. ನಂಗೆ ಅನ್ಸಿದ್ದೇನೆಂದರೆ ಈ ಸೈಡಲ್ಲಿ ಕಾಣಿಸ್ತಿದೆಯಲ್ಲ, ಈ ಕಾಂಪೌಂಡ್ ಮೇಲೆಲ್ಲ ಅಲ್ಲೇ ಸಕ್ಕತ್ತಾಗಿರೋ ಪೇಂಟಿಂಗ್ ಏನಾದರೂ ಬಿಡಿಸ್ಬಿಟ್ರೆ ಇನ್ನೂ ಖುಷಿ ಆಗ್ಬಿಡುತ್ತಪ್ಪ. ಹಂಗೆ ಹೋಗ್ತಾ ಮುಂದೆ ನಮಗೆ ಕಾಣಿಸಿದ್ದು ಬೋಗನ್ವಿಲ್ಲೈ ಪ್ಲ್ಯಾಂಟ್ ಹಂಗೆ ಹರಡ್ಕೊಬಿಟ್ಟೈತೆ ಮೇಲ್ಗಡೆ. ಆ ಫ್ಲವರ್ಸ್ ನೋಡ್ರಿ, ಹಂಗೆ ಆ ಕಲರ್ಸ್ ಎಲ್ಲ ಹಂಗೆ ಹಾರ್ಟಿಗೆ ಅದ್ರ ಮುಳ್ಳಿರುತ್ತಲ್ಲ, ಅದನ್ನ ಮುಟ್ದಾಗ ಸರಿಯಾಗಿ ಏನು ಅಂತ ಗೊತ್ತಾಗುತ್ತೆ. ಆ ಕಲರ್ ಫ್ಲವರ್ಸು ಎಲ್ಲ ಈ ಸಿಟಿಯಲ್ಲಿ ಈ ಥರ ಬಿಲ್ಡಿಂಗ್ಗಳ ಮಧ್ಯೆ ನೋಡೋದೇ ಒಂದು ಖುಷಿ ಅಲ್ವಾ. ಹಂಗೆ ಮುಂದೆ ಹೋಗ್ತಾ ಇದ್ವಿ. ಹಂಗೆ ಸ್ಕೈ ಆ ಕಲರ್ ಫ್ಲವರ್ಸು ನೋಡ್ತಾ ಇದ್ದರೆ ಗೊತ್ತೇ ಆಗಲ್ಲ ಗುರು ನಾನು ಯಾವ ಜಾಗಕ್ಕೆ ಬಂದಿದ್ದೀನಿ ಅಂತ. ಹಿಂಗೆ ಮುಂದೆ ಹೋಗ್ತಾ ಇದ್ವಿ. ಅಂಕಲ್ ಸ್ಮೈಲ್ ಕೊಟ್ಬಿಟ್ರು, ಖುಷಿ ಆಗ್ಬಿಡ್ತು. ಹಂಗೆ ಮುಂದೆ ಆ ಸ್ಕೈ ನೋಡೋದೇ ಒಂದು ಖುಷಿ. ಏನು ಜಾಸ್ತಿ ಬೆಳಗ್ಗೆ ಬಿಸಿಲಿರಲಿಲ್ಲ, ಲೈಟಾಗಿ ಆಗ್ತಾ ಇತ್ತು. ಹಂಗೆ ಮುಂದೆ ಹೋಗ್ತಾ ಕಲರ್ ಫ್ಲವರ್ಸ್ ಬೋಗನ್ವಿಲ್ಲೈ ಬಿಟ್ಟು ಸೈಡಲ್ಲೆಲ್ಲ ಪ್ಯಾಕ್ ಮಾಡಿ ಇದು ಛತ್ರಿ ಥರ ಇಲ್ಲ ಇದು, ಇದ್ರ ಮೇಲೆ ಬಟ್ಟೆ ಕಚ್ಚು ಫೀಲಪ್ಪ. ಈ ಸಿಟಿಲಿ ಈ ಥರ ಕ್ರಿಯೇಟಿವ್ ಆಗಿರೋ ಗಿಡಗಳನ್ನೆಲ್ಲ ನೋಡ್ಬಿಟ್ರೆ ಖುಷಿ ಆಗ್ಬಿಡುತ್ತೆ. ಅಯ್ಯೋ ಪಾಪ ಏನೋ ಆಗ್ಬಿಟ್ಟೈತೆ, ಎತ್ಕೊ ಹೋಗಲ್ಲ ಏನ ಅದನ್ನ. ಬೇಡ ಬನ್ನಿ. ಹಂಗೆ ಮುಂದೆ ಹೋಗ್ತಾ ಹೊಟ್ಟೆ ತುಂಬನೇ ಹಸಿತಾ ಇತ್ತು. ಈಗ ಗುಡ್ ಮ್ಯಾಗಿ ತಗೊಂಡು ಹಂಗೆ ಪಿ ಜಿಗೆ ಬಂದು ಮತ್ತೆ ಗ್ರಾಸರಿ ನೋಡ್ತೀರಾ, ಮೇಲ್ಗಡೆ ನಮ್ಮ ಗಣೇಶ ಇದ್ದ ಒಂದು ನಮಸ್ಕಾರ ಹೊಡೆದ್ಬಿಟ್ಟು ಕೆಳಗಡೆ ಕೆಟ್ಟಲ್ಲು ನಮ್ಮ ಗ್ರಾಸರಿ ಏನೇನೈತೆ ಇಡೀ ಮನೆ ಏನೇನಿರುತ್ತೆ ಎಲ್ಲ ಇಟ್ಕೊಂಡ್ಬಿಟ್ಟಿದ್ದೀವಿ. ಕ್ಯಾಟಲ್ ತಗೊಂಡು ಮ್ಯಾಗಿ ಮಾಡೋಣ ಅಂತ ರೆಡಿ ಆದೆ. ಜೊತೆಗೆ ನಮಗೆ ಏನೇನು ಇಂಗ್ರೀಡಿಯೆಂಟ್ಸ್ ಬೇಕು ಮ್ಯಾಗಿಗೆ ಅಂತ ನೋಡೋದಾದರೆ ನಿಮಗೆಲ್ಲ ಗೊತ್ತಿರುತ್ತೆ. ಪಿ ಜಿಯಲ್ಲಿ ಯಾರ್ಯಾರು ಇರ್ತಾರೆ, ರೂಮಲ್ಲಿ ಯಾರ್ಯಾರು ಇರ್ತಾರೆ, ಎಲ್ರಿಗೂ ಗೊತ್ತಿರುತ್ತೆ. ನಾವು ಬಜೆಟ್ ಫ್ರೆಂಡ್ಲಿ ಆಗಿರ್ಬೇಕಲ್ವ, ಅದಕ್ಕೆ ಏನು ತರಕಾರಿ ಏನು ತೊಗೊಳ್ಲಿಲ್ಲ. ಸೊ ಹಂಗೆ ಒಂಚೂರು ಉಪ್ಪು ಖಾರ ಮಿಕ್ಸ್ ಮಾಡಿಕೊಂಡು ಅಡ್ಜಸ್ಟ್ ಮಾಡ್ಕೊಂಬಿಡೋಣ ಅಂತ ನಮ್ಮ ಇಂಗ್ರೀಡಿಯೆಂಟ್ಸ್ ಬಾಕ್ಸ್ನ ತೊಗೊಂಬಿಟ್ಟು ಓಪನ್ ಮಾಡಿದರೆ ಏನೇನೋ ಸೀಡ್ಸ್ ಗೀಟ್ಸ್ ಎಲ್ಲ ಸಿಗ್ತೈತೆ. ಮೇಲ್ಗಡೆ ಸಿಕ್ಬಿಡ್ತು ಉಪ್ಪು ತೊಗೊಂಡು ಸೈಡಿಗೆ ಇಟ್ಕೊಂಡೆ. ಅದು ಒಂದು ಪ್ಯಾಕೆಟ್ ತೊಗೊಂಡಿದ್ದೀನಿ, ಅದು ಎಷ್ಟು ವರ್ಷಕ್ಕೆ ಖಾಲಿ ಆಗುತ್ತೋ ಗೊತ್ತಿಲ್ಲ. ಹಂಗೆ ಸೈಡಿಗೆ ಇಟ್ಕೊಂಡು ನೆಕ್ಸ್ಟ್ ನೋಡೋದಾದರೆ ಏನೇನು ಎಳ್ಳು ಎಲ್ಲ ಸಿಕ್ಬಿಡ್ತು, ಅರಿಶಿನ ಐತೆ, ನಮ್ಮ ಖಾರ ಪುಡಿ ಎಲ್ಲ ಐತೆ ಅಂತ ಹುಡುಕ್ತಾಯಿದ್ದೆ. ಇನ್ನು ಜೀರಿಗೆ ಸಾಸಿವೆ ಎಲ್ಲ ಇದೆ ನಮ್ಮ ಹತ್ರ, ಆದರೆ ಮ್ಯಾಗಿಗೇನು ಎಣ್ಣೆ ಎಲ್ಲ ಯೂಸ್ ಮಾಡಲ್ಲಲ್ಲ, ಅದಕ್ಕೆ ಅದೆಲ್ಲ ತೆಗ್ದ್ಬಿಟ್ಟು ಹಂಗೆ ಇಟ್ಬಿಟ್ಟು ಸೈಡಲ್ಲಿ ನಮ್ಗೆ ಬೇಕಾಗಿರೋ ಖಾರ ಪುಡಿ ಅಕ್ಕನ ಮೇಕಿ ಎತ್ತುತ್ತಾ ಇದ್ದೀನಿ. ಬರಕ್ಕ ಮೇಲೆ ಬರಕ್ಕ ಖಾರ ಪುಡಿ ಇಕ್ಕ ಮೆಣಸಿನ್ಕಾಯಿ ಅಣ್ಣ ಬಂದರು. ಓಕೆ, ನಮಗೆ ಬೇಕಾಗಿರೋ ಇಂಗ್ರೀಡಿಯೆಂಟ್ ಸಿಕ್ತು. ಸೊ ಮಾಡೋಕ್ಕೆ ಸ್ಟಾರ್ಟ್ ಮಾಡೋಣ. ಇದನ್ನು ಸ್ಟೋರ್ನ ನಾವು ಸೈಡಿಗೆ ಇಟ್ಕೊಂಡು ಬೇಕಾಗಿರೋದನ್ನು ಮಾತ್ರ ಹತ್ರದಲ್ಲಿ ಇಟ್ಕೊಂಡು ನಮ್ಮ ಅಡುಗೆ ಸ್ಕಿಲ್ಲನ್ನು ತೋರಿಸೋಣ ಅಂತ ಹೋಗ್ತಾ ಇದ್ದೀನಿ. ಫಸ್ಟು ಆ ಕೆಟಲ್ನ ವಾಶ್ ಮಾಡ್ಕೊಂಡೆ 1-2 ಸರಿ ವಾಟ್ರಲ್ಲಿ. ಹಿಂಗೆ ಗಿಲ್ ಮಾಡಿ ಚಲಿ ಸೊ ಫಿಟ್ ಮಾಡಿ ಕೂರಿಸ್ದೆ.
ಅದಾದಮೇಲೆ ನೀರು ಹಾಕೋಣ ಅಂತ ನೋಡ್ತಾ ಇದ್ದೀನಿ. ಸೊ ನೀರು ಹಾಕಿದೆ. ಫಸ್ಟ್ ಮೆಜರಿಂಗ್ ತನಕ ಹಾಕಿದೆ. ಜಾಸ್ತಿ ಆಗುತ್ತೋ ಕಡಿಮೆ ಆಗುತ್ತೋ ಡೌಟ್ ಇದೆ, ಬಟ್ ಜಾಸ್ತಿನೇ ಇರಲಿ ಅಂತ ಒಂದು ಸ್ವಲ್ಪ ಜಾಸ್ತಿ ಆ್ಯಡ್ ಮಾಡಿದೆ. ಆಲ್ರೆಡಿ ಕುದಿ ಬಂತು. ಸೊ ಅದನ್ನು ಆ ಕುದೀತಾ ಇರೋ ನೀರಲ್ಲಿ ಹಾಕುವ. 2 ಪೀಸಾಗಿ ಮಾಡುವ. ನೆಕ್ಸ್ಟು ಆ್ಯಡ್ ಮಾಡುವ. ಇನ್ನೊಂದು ಪ್ಯಾಕೆಟಲ್ಲಿ ಗುರು. ಓಕೆ, ಬಂತು ಇನ್ನೊಂದು ಪ್ಯಾಕೆಟ್. ಮುರ್ದು ಹಾಕಿ ಅಂತ ಹೇಳಿದ್ರೆ ಚೆಲ್ಬಿಟ್ರು ಹಂಗೆ ನನ್ನ ಫ್ರೆಂಡ್. ನೈಸ್ ನೈಸ್ ರೈಟ್. ಓಕೆ, ನಮ್ಮ ಮ್ಯಾಗಿ ಇನ್ನೇನು ಸ್ವಲ್ಪ ಹೊತ್ತಲ್ಲೇ ರೆಡಿ ಆಗುತ್ತೆ. ಓಕೆ, ಚೆಲ್ಬಿಟ್ರು, ಬಟ್ ನಾನು ಬಿಡಲ್ಲ, ತೆಗ್ದು ಹಾಕ್ತೀನಿ. ಬಿಕಾಸ್ ಕ್ಲೀನ್ ಮಾಡಿದ್ದೀನಿ ಕಣ್ರಪ್ಪ, ಕ್ಲೀನ್ ಆಗಿದೆ. ತುಂಬ ಆಗ್ತಿದ್ಯಾ ಉಪಕಾರ? ಸ್ಪೂನ್ ಇಲ್ಲದೆ ಇರೋ ಕಾರಣ ಕೈಯನ್ನೇ ಸೌಟಾಗಿ ಯೂಸ್ ಮಾಡೋದನ್ನು ಬೆಳೆಸ್ಕೊಂತ ಇದ್ದೀವಿ. ಒಂದೇ ಕಡೆ ಹಾಕ್ಬಾರ್ದು. ಹೊಗೆ ಬರ್ತೈತೆ. ನಿನಗೆ ಹೋಗೇ ಬರಲಾರ್ದೆ ನಾನು ಮಾಡುತ್ತೇನೆ ಹುಡುಗಿ. ಖಾಲಿ ಆಯ್ತು ಆಯ್ತು. ಇದು ನಿಧಾನಕ್ಕೆ ಹಿಂಗೆ ಮಾಡಬೇಕು. ಗಡ್ಡೆ ಕಟ್ಟಬಾರ್ದು ಮಸಾಲ ಅಂದರೆ. ಸೊ ಹಿಂಗೆ ಮಾಡಿ. ಇದು ನೀರು ಜಾಸ್ತಿ ಐತೆ, ಇದು ಇಪ್ಪಿ ಇಷ್ಟೆಲ್ಲ ನೀರು ಇರಬಾರ್ದು. ಚೆನ್ನಾಗಿ ಯಾಕೆ ನಂದು ಹಿಂಗಾಗೈತೆ ಅದು ಇದು ಎಕ್ಸ್ಪ್ರೆಷನ್ ತಗೊಂಡಿತ್ತು ಗೊತ್ತಾಗಿಲ್ಲ. ಅಲ್ಲ ಇವಾಗ ಆದಮೇಲೆ ಆ್ಯಕ್ಚುಲಿ ಇದಕ್ಕೆ ಸ್ವಲ್ಪ ಹತ್ತಿದೆ. ವಾವ್, ಹೋಗಿ ನೋಡಿ ಹೆಂಗೆ ಬರ್ತೈತೆ. ಉಸ್ ಡ್ರಿಂಕ್ ತಟ್ಟೆಲ್ಲ ಹಂಗೆ ಸುಟ್ಕೊಂಡ್ಬಿಡೋದು. ನಮ್ಮ ಹತ್ರ ಸುರಿದ್ಬಿಡೋಣ ಬಿಡಿ. ಬ್ಯಾಕ್ಗ್ರೌಂಡ್ ಟ್ಯೂನ್ ಎಲ್ಲ ಕೊಡ್ಬೇಕಾ? ಅಫ್ಕೋರ್ಸ್ ಕೊಡಬೇಕು. ಗಾಯ್ಸ್, ಅದನ್ನ ಏನು ಮಾಡುವುದಕ್ಕಾಗಲ್ಲ ನೋಡಿ ಗಾಯ್ಸ್. ಇದಕ್ಕೆ ಏನು ಕಮೆಂಟ್ ಹಾಕ್ಬೋದು ಗೊತ್ತಾ? ಕೆಳಗಡೆ ಇದೆಲ್ಲ ಬಿದ್ದಿರೋದೆಲ್ಲ ಎತ್ತು ಹಾಕ್ಬಿಟ್ಟಲ್ಲ, ಅದಕ್ಕೆ ಡಬಲ್ ಹೋಯ್ತು ನೋಡು. ಬಿಡಿಯತ್ತಾಗಿ ನೀರು ಬಿಟ್ಟಿದ್ರೆ ತಡಿ ತಿನ್ನೋಣ ಇದನ್ನ. ತಿನ್ನಿ ಗಾಯ್ಸ್, ತಿನ್ನಿ. ಗೈಸ್, ಇಫ್ ಯು ವಾಂಟ್ ಆರ್ಗ್ಯಾನಿಕ್ ಸೀಸನಿಂಗ್, ಆರ್ಗ್ಯಾನೋ ಸೀಸನಿಂಗ್, ಎಕ್ಸ್ಟ್ರಾ ಟೇಸ್ಟ್ ಇದೇನು ಚಿಲ್ಲಿ ಫ್ಲೇಕ್ಸ್ ಬೇಕಂದ್ರೆ ಹಾಕ್ಬೋದು ಗಾಯ್ಸ್. ಎಸ್, ಚಿಲ್ಲಿ ಫ್ಲೇಕ್ಸ್ ಫಾರ್ ಎಕ್ಸ್ಟ್ರಾ ಟೇಸ್ಟ್. ಗೈಸ್ ಇನ್ನೂ ಸ್ವಲ್ಪ ಚೂರೈತೆ ಗೈಸ್, ಬಿಡಬಾರ್ದು ಗೈಸ್. ತಿನ್ನಿ ಗಾಯ್ಸ್. ಗೈಸ್ ಕ್ಲೀನ್ ಗೈಸ್.
ಮ್ಯಾಗಿ ಮಾಡಿ ಮುಗಿಸಿದ್ದಾಗಿದೆ, ನೆಕ್ಸ್ಟ್ ತಿಂದು ಮುಗಿಸ್ಬೇಕು. ಸೊ ತಿಂದು ಮುಗಿಸ್ತೀನಿ, ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಓಕೆ, ಬಾಯ್ ಬಾಯ್. ಈ ಸ್ಮಾಲ್ ಟೌನ್ ಗರ್ಲ್ ಈ ಬಿಗ್ ಸಿಟಿಲಿ ಏನೇನು ಮಾಡ್ತಾಳೆ ಅಂತ ಹಿಂಗೆ ನೋಡ್ತಾ ಇರಿ. ಓಕೆ, ಸಿಗೋಣ, ಬಾಯ್.